ಗೆಳೆಯರೇ, ಇವತ್ತು ನಾವು ಕೇವಲ ಆಧಾರ್ ಕಾರ್ಡ್ ನಂಬರ್ ಮೂಲಕ ಯಾವ ರೀತಿ ನಮ್ಮ ಒಂದು ಆಯುಷ್ಮಾನ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಅಂತ ಚರ್ಚೆ ಮಾಡೋಣ. ಆಯುಷ್ಮಾನ್ ಕಾರ್ಡನ್ನು ನಾವು ಆಧಾರ್ ಕಾರ್ಡ್ ನಂಬರ್ ಮೂಲಕ ನಮ್ಮ ಒಂದು ಎಲಿಜಿಬಿಲಿಟಿ ಲಿಸ್ಟ್ನಿಂದ ನಾವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಮೊದಲು ನಾವು ಒಂದು ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಕ್ರೋಮ್ ಬ್ರೌಸರ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ, PMJAY ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ PMJAY ಒಂದು ಬೆನಿಫಿಷರಿ ಪೋರ್ಟಲ್ ಅಂತ ಬರುತ್ತೆ, ಅದನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಬೆನಿಫಿಷರಿ ಪೋರ್ಟಲ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಫೋನ್ ನಂಬರ್ ಹಾಗೂ ಆ ಒಂದು ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ಮೊದಲು ಎಲಿಜಿಬಿಲಿಟಿ ಲಿಸ್ಟ್ನಲ್ಲಿ ಹೆಸರಿದೆಯಾ ಅಂತ ನೋಡ್ಕೊಳ್ಳಿ. ನಾನು ಅದನ್ನು ಬೇರೆ ವಿಡಿಯೋನ ಮಾಡಿದ್ದೀನಿ, ಇದ್ರ ಡಿಸ್ಕ್ರಿಪ್ಷನಲ್ಲಿ ಕೊಡಬೇಕಾದ್ರೆ ಆ ಒಂದು ವಿಡಿಯೋನ ಕೊಡ್ತೀನಿ. ಆ ಒಂದು ಲಿಸ್ಟ್ನಲ್ಲಿ ಹೆಸರಿದ್ದರೆ ಮಾತ್ರ ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಬರುತ್ತೆ. ಆ ಲಿಸ್ಟ್ನಲ್ಲಿ ಹೆಸರಿದ್ದರೆ ನಿಮ್ಮ ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋನ್ ನಂಬರ್ನ ಹಾಕಿ ಈ ಕ್ಯಾಪ್ಚಾ ಕೋಡನ್ನು ಈ ಒಂದು ಬಾಕ್ಸ್ನಲ್ಲಿ ಈ ರೀತಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಫೋನ್ ನಂಬರ್ ಹಾಗೂ ಕ್ಯಾಪ್ಚಾ ಕೋಡ್ನ ಹಾಕಿದ್ದೀನಿ. ಹಾಕಿದ ನಂತರದಲ್ಲಿ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ನಂಬರ್ಗೆ OTP ಬರುತ್ತೆ. OTPನ ಇಲ್ಲಿ ಹಾಕಿ ನಾವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಲಾಗಿನ್ ಅಂತ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಏನು ಮಾಡ್ಬೇಕಂದ್ರೆ ಇಲ್ಲಿ ನಾವು ಕೆಲವೊಂದಿಷ್ಟು ಡೀಟೇಲ್ಸ್ನ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಮೊದಲು ಇಲ್ಲಿ ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಆಗಿದೆ. ನಂತರದಲ್ಲಿ ಸ್ಟೇಟ್, ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಈ ರೀತಿ ಸ್ಟೇಟನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಮುಂದುವರೆದು ಇಲ್ಲಿ ಸ್ಕೀಮ್ ಯಾವುದು ಅಂತ ಇಲ್ಲಿ ನೋಡಿ, ಆಶಾ ಅಂತ ತೋರಿಸ್ತಾ ಇದೆ. ಇಲ್ಲಿಂದ ನೀವು ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮೊಂದು ಎಲಿಜಿಬಿಲಿಟಿ ಲಿಸ್ಟ್ನಲ್ಲಿ ಯಾವ ಸ್ಕೀಮ್ ಇರುತ್ತೆ ಅದೇ ಸ್ಕೀಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲಿಜಿಬಿಲಿಟಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಿ. ಎಲಿಜಿಬಿಲಿಟಿ ಮೊದಲು ಚೆಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಆಧಾರ್ ನಂಬರ್ನ ಹಾಕಿ ಡೌನ್ಲೋಡ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಇಲ್ಲಿ ಈ ಕಡೆ ಜೂಮ್ ಮಾಡಿಬಿಟ್ಟು ಈ ಒಂದು ಕ್ಯಾಪ್ಚಾ ಕೋಡ್ನ ಹಾಕಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಈ ಬಾಕ್ಸ್ನಲ್ಲಿ ಆಧಾರ್ ನಂಬರ್ನ ಹಾಕಿ ಅದರ ಪಕ್ಕದಲ್ಲಿರುವಂಥ ಬಾಕ್ಸ್ನಲ್ಲಿ ಈ ಕೋಡನ್ನು ಇದೇ ಸೇಮ್ ಟು ಸೇಮ್ ಹಾಕಬೇಕಾಗುತ್ತೆ. ಹಾಕಿದ ನಂತರದಲ್ಲಿ ನೋಡಿ, ಆಧಾರ್ ನಂಬರ್ನ ನಾನು ಎಂಟರ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಈ ಕೋಡನ್ನು ಹಾಕಿ ನಾನು ಇಲ್ಲಿ ಸರ್ಚ್ ಅಂತ ಸರ್ಚ್ ಮಾಡ್ತೀನಿ. ಈ ಕಡೆಗೆ ಸರ್ಚ್ ಆಪ್ಷನ್ ಇದೆ ನೋಡಿ. ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಎರರ್ ತೋರಿಸ್ತಾ ಇದೆ. ನಾನು ಮತ್ತೊಂದು ಬಾರಿ ಸರ್ಚ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಒಂದು ಹೆಸರು ಬರುತ್ತೆ ಸ್ನೇಹಿತರೆ. ನಮ್ಮ ಲಿಸ್ಟಲ್ಲಿ ಇರುವಂಥ ಹೆಸರು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನಮ್ಮ ಹೆಸರು ಬರುತ್ತೆ. ನಂತರದಲ್ಲಿ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಇಯರ್ ಬರ್ತಾ ಇದೆ. ನಂತರದಲ್ಲಿ ಅದರ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಫ್ಯಾಮಿಲಿ ID ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಈ ಕಡೆಗೆ ವೆರಿಫೈಡ್ ಅಂತೆಲ್ಲ ಬರ್ತಾ ಇದೆ. ನಂತರದಲ್ಲಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇದ್ರ ಮುಂದ್ಗಡೆ ಇರುವಂಥ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೊಂದು ಬಾರಿ ನಾವು ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ. ಅಂದರೆ ಆಧಾರ್ ನಂಬರ್ನ ಹಾಕಿ ಆಧಾರ್ OTPನ ಮತ್ತೊಂದು ಬಾರಿ ಹಾಕಿ ನಾವು ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ನ ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ವೆರಿಫೈ ಅಂತ ಮತ್ತೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ತೋರಿಸ್ತಾ ಇದೆ. ಇವುಗಳಿಗೆ ಇಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಒಂದು ಸಣ್ಣ ಬಾಕ್ಸ್ ಇರುತ್ತೆ, ಅಲ್ಲಿ ಟಿಕ್ ಮಾಡಿಬಿಟ್ಟು ಅಲೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ OTP 2 OTP ಬರುತ್ತೆ ಸ್ನೇಹಿತರೆ. ಆಧಾರ್ OTP ಬೇರೆ, ನಿಮ್ಮ ಒಂದು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಕಡೆಯಿಂದ ಮತ್ತೊಂದು OTP ಬರುತ್ತೆ. 2 OTPನ ಬೇರೆ ಬೇರೆ ಇಲ್ಲಿ ನೋಡಿ, ಆಧಾರ್ OTP ಅಂತ ಎಲ್ಲಿ ತೋರಿಸ್ತಾ ಇದೆ ಅಲ್ಲಿ ಆಧಾರ್ OTP ಹಾಕಬೇಕು. ನಂತರದಲ್ಲಿ ಇಲ್ಲಿ ನಿಮಗೆ ಒಂದು ಮೊಬೈಲ್ OTP ಅಂತ ಬರ್ತಾ ಇರುತ್ತೆ, ಆ ಒಂದು ಹೆಲ್ತ್ ಕಾರ್ಡ್ನ OTP ಹಾಕಿ ಅಥೆಂಟಿಕೇಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಾವು ಫರ್ದರ್ ಮತ್ತೆ ನಮ್ಮ ಒಂದು ಕಾರ್ಡ್ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ವೆಯ್ಟ್ ಮಾಡಿ ನಂತರದಲ್ಲಿ ಈ ರೀತಿ ಜೂಮ್ ಔಟ್ ಮಾಡಿದ ನಂತರದಲ್ಲಿ ನಮ್ಮ ಕಾರ್ಡ್ನ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲಿ ಬರ್ತಾ ಇರುತ್ತೆ. ಅವರ ಕಾರ್ಡ್ ಹೋಲ್ಡರ್ ಅವರ ಫೋಟೋ ಕೂಡ ಬರ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೊಂದು ಬಾರಿ ಈ ಕಡೆಗೆ ಅಥೆಂಟಿಕೇಶನ್ ಮತ್ತೊಂದು ಬಾರಿ ಮಾಡಿ ಅಂತ ತೋರಿಸ್ತಾ ಇದೆ. 2 ಬಾರಿ ಅಥೆಂಟಿಕೇಶನ್ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಇರುವಂಥ ಒಂದು ರೌಂಡ್ ಸರ್ಕಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇಲ್ಲಿ ವೆರಿಫೈ ಅಂತ ಮತ್ತೊಂದು ಆಪ್ಷನ್ ಇದೆ ಸ್ನೇಹಿತರೆ, ಮತ್ತೊಂದು ಬಾರಿ ವೆರಿಫೈ ಮಾಡ್ಕೊಳ್ಳೋಣ. ನಂತರದಲ್ಲಿ ನೋಡಿ, ಈ ರೀತಿ ಅಲೋ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮತ್ತೊಂದು ಬಾರಿ OTP ಬರುತ್ತೆ. OTP ಅದೇ ರೀತಿ ಸೇಮ್ ಟು ಸೇಮ್ 2 OTP ಬಂದಿರುತ್ತೆ. 2 OTP ಬೇರೆ ಬೇರೆ ಎಂಟರ್ ಮಾಡಬೇಕು. 2 OTP ಬೇರೆ ಬೇರೆ ಎಂಟರ್ ಮಾಡಿ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಅಲೋ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮತ್ತೊಂದು ಬಾರಿ OTP ಬರುತ್ತೆ. OTP ಅದೇ ರೀತಿ ಸೇಮ್ ಟು ಸೇಮ್ 2 OTP ಬಂದಿರುತ್ತೆ. 2 OTP ಬೇರೆ ಬೇರೆ ಎಂಟರ್ ಮಾಡಬೇಕು.
ಹೆಲ್ತ್ ಅಥಾರಿಟಿ ಕಡೆಯಿಂದ ಒಂದು OTP, ಆಧಾರ್ ಕಡೆಯಿಂದ ಒಂದು OTP, ಎರಡು OTP ಬೇರೆ ಬೇರೆ ಇರುತ್ತೆ. ಆ ಎರಡು OTPನ ಇಲ್ಲಿ ಈ ಬಾಕ್ಸ್ನಲ್ಲಿ ಎಂಟರ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ನಮ್ಮ ಕಾರ್ಡ್ ಅನ್ನೋದು ತೋರಿಸ್ತಾ ಇದೆ. ಇದನ್ನು ನಾವು ನಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಬೇಕು ಅಂದರೆ ಇದ್ರ ಮುಂದ್ಗಡೆ ಒಂದು ಡೌನ್ಲೋಡ್ ಆಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿಂದ ನಾವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ ತೋರಿಸ್ತೀನಿ ಡೌನ್ಲೋಡ್ ಆಪ್ಷನ್ ಎಲ್ಲಿದೆ ಅಂತ. ಮುಂದ್ಗಡೆ ಇದೆ ನೋಡಿ ಈ ರೀತಿ ಬ್ಲೂ ಕಲರಲ್ಲಿ, ಅಲ್ಲಿ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ಗೆ ಅದು ಇಲ್ಲಿ ನೋಡಿ ಈ ಕಡೆಗೆ ಇದೆ ನೋಡಿ, ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮೊಂದು ಆಯುಷ್ಮಾನ್ ಕಾರ್ಡ್ ಅನ್ನೋದು ನಮ್ಮ ಫೋನ್ಗೆ ನೇರವಾಗಿ ಡೌನ್ಲೋಡ್ ಆಗುತ್ತೆ. ಆ ಕಾರ್ಡನ್ನು ನಾವು ಕಲರ್ ಪ್ರಿಂಟ್ ತೆಗೆದು ಲ್ಯಾಮಿನೇಷನ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಮ್ಮ ಒಂದು ಹೆಲ್ತ್ ಒಂದು ಡಿಪಾರ್ಟ್ಮೆಂಟ್ನವರ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನೋದು ಡೌನ್ಲೋಡ್ ಆಗಿದೆ.